ಹತ್ತು ಇಟ್ಕೊಂಡು ನಾನು ಬ್ರೀತಿಂಗ್ ಮಾಡೋಕ್ಕಾಗತ್ತಾ? ಈ 4 ಸಿನಿಮಾ ಸೋಲಿಗೆ ಇವ್ರು ಕಾರಣ. ಕಮರ್ಷಿಯಲ್ ಕೊಟ್ರೆ ಒಂದು ಟಾಕ್ ಇರುತ್ತೆ, ಕಮರ್ಷಿಯಲ್ ಕೊಟ್ಟಿಲ್ಲ ಅಂದ್ರೆ ಒಂದು ಟಾಕ್ ಇರುತ್ತೆ. ಏನೋ ಆಸೆಗಳು ಇಟ್ಕೊಂಡಿರ್ತಾರೆ, ನೀವು ಹಿಂಗೆ ಹೇಳಿ ಎದುರಿಸ್ಬಿಟ್ರೆ ಹೆಂಗೆ ಸಿನಿಮಾ? ನಮ್ಗೆ ಕಂಟ್ರೋಲ್ ಇಲ್ಲ. ಥಿಯೇಟರ್ ಸಿನಿಮಾ ಗೆದ್ರೆ ಮಾತ್ರನೇ ಓಟಿಗೆ ಹೋಗ್ತಾರೆ. ನಿಜ. ಆಮೇಲೆ ಇನ್ನೊಂದು, ಈ ಹೊಸಬ್ರಿಗೆ ಏನಾಗುತ್ತೆ, ಸಿನಿಮಾ ಮಾಡೋದು ಅಂತ ಗೊತ್ತಿರುತ್ತೆ, ಅದು ಜನಗಳಿಗೆ ತಲುಪಿಸೋ ರೀತಿ ಗೊತ್ತಿರಲ್ಲ. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಒಂದು ಪ್ರಾಡಕ್ಟ್ ರೀಚ್ ಭಾಳ ಮುಖ್ಯ. ನೀವೇನು ಮಾಡಿದಿರಿ ಅಂತ ಅದು ಮಾರ್ಕೆಟಿಂಗೇ ಮಾಡೋಕ್ಕಾಗಿಲ್ಲ ಅಂದಮೇಲೆ ಅವ್ರು ಇನ್ನು ಯಾವ ಮಟ್ಟಕ್ಕೆ ಸಿನಿಮಾ ಮಾಡಿರ್ತಾರೆ ಒಂದು. ಆಮೇಲೆ ಟೆಕ್ನಿಕಲಿ ತುಂಬ ಫೇಲ್ಯೂರ್ ಆಗಿಬಿಟ್ಟಿರ್ತಾರೆ ಕೆಲವರು, ಅಂದರೆ ತಿಳ್ಕೊಂಬಂದಿರಲ್ಲ. ಈಗ ಅಪ್ಗ್ರೇಡ್ ಆಗಿರುತ್ತೆ, ಅದನ್ನು ಯೂಸ್ ಮಾಡೋದು ಗೊತ್ತಿರಲ್ಲ. ಸೊ ನೀವು ಇಷ್ಟು ವರ್ಷಕ್ಕಾದ್ರೂ ಕೂಡ ಟೆಕ್ನಿಕಲಿ ತಿಳ್ಕೊಂಬಂದಿರ್ತೀರಿ, ಅಂದರೆ ಈಗಿನ ಸಿಚುವೇಶನ್ಗೆ ಏನು ಬೇಕು, ಯಾವ ಕ್ಯಾಮ್ರಾ ಬೇಕು, ಯಾವ ಲೆನ್ಸ್ ಹಾಕಬೇಕು, ಅದೊಂದು. ಆಮೇಲೆ ನಿಮಗೆ ಫಿಲ್ಮ್ ಮೇಕಿಂಗ್ ಬಗ್ಗೆನೇ ನೀವು ತಿಳ್ಕೊಂಡಿರಲ್ಲ, ಸುಮ್ಮನೆ ಯಾವುದೋ ಒಂದು ಸಿನಿಮಾ ಮಾಡಿಬಿಡ್ತೀರಿ. ಬೇರೆ ಯಾರೋ ಒಬ್ಬ ಒಂದು ಶಾರ್ಟ್ ಮೂವಿ ಅದ್ಭುತವಾಗಿರ್ತಾನೆ, ಒಂದು ಸಿನಿಮಾ ಹೆಂಗೆ ಮಾಡಿಬಿಡ್ತೀರಿ. ಹಂಗಾದರೆ ಈ ಥರದ ನ್ಯೂನ್ಯತೆಗಳ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ. ಎಸ್ ಸರ್, ಈ ಪಾಯಿಂಟನ್ನು ಹೇಳ್ತೀನಿ ಸರ್. ಆ್ಯಕ್ಚುಲಿ ಒಂದು ನಾವು ಆ್ಯಕ್ಚುಲಿ ಕ್ರಿಯೇಟಿವ್ ಫ್ರೀಡಮ್ ಅಂತ ಇದೆ, ಆ ಕ್ರಿಯೇಟಿವ್ ಫ್ರೀಡಮ್ ಬಗ್ಗೆ ಮಾತಾಡಬಾರ್ದು ಸರ್. ಯಾಕೆಂದರೆ ಒಂದು ಕೆಟ್ಟ ಸಿನಿಮಾಗೂ ನಾನು ಥಿಯೇಟರ್ ನಡೆಸಿದ್ದೀನಿ, ಒಂದು ಕೆಟ್ಟ ಸಿನಿಮಾಗೂ ಆಡಿಯನ್ಸ್ ಇದ್ದಾರೆ ಸರ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಕೂತ್ಕೊಂಡು ಮೀಡಿಯಾದಲ್ಲಿ ಇದು ಕೊಟ್ಟು ವರ್ಸ್ಟ್ ಸಿನಿಮಾ, ಕೆಟ್ಟ ಸಿನಿಮಾ ಅಂತ ಆ ಸಿನಿಮಾ ಅಲ್ಲಿ ಸೂಪರ್ ಕಲೆಕ್ಷನ್ ಆಗಿರೋದೆ ನನ್ನ ಹತ್ರ ಇದೆ ರಿಪೋರ್ಟ್. ಓಕೆ, ಇಲ್ಲಿ ಡಿಸಾಸ್ಟರ್ ಫ್ಲಾಪ್ ಆಗಿರೋ ಸಿನಿಮಾ ಅಲ್ಲಿ ರೆವಿನ್ಯೂ ಬಂದಿರುತ್ತೆ. ಇಲ್ಲಿ ಸೂಪರ್ ಡೂಪರ್ ಹಿಟ್ ಅಂತ ಸಿನಿಮಾ 50 ದಿನ 10 ಕೋಟಿ ಕಲೆಕ್ಷನ್, 30 ಕೋಟಿ ಕಲೆಕ್ಷನ್ ಹಾಕಿರೋ ಸಿನಿಮಾ ಅಲ್ಲಿ ಬೋಣಿಗೆ ಆಗಿರಲ್ಲ ಸರ್. ಅದಕ್ಕೆ ದಿಸ್ ಕಾಲ್ ಕ್ರಿಯೇಟಿವ್ ಫ್ರೀಡಮ್ ಅಂತ ಹೇಳ್ತಾರೆ. ಒಂದು ಕೆಟ್ಟ ಸಿನಿಮಾಗೂ ಆಡಿಯನ್ಸ್ ಇದ್ದಾರೆ, ಒಳ್ಳೆ ಸಿನಿಮಾನೂ ಕೆಟ್ಟದಾಗಿ ಇಷ್ಟ ಇಲ್ಲ ಅಂತ ಆಡಿಯನ್ಸ್ ಇದ್ದಾರೆ. ಹಂಗಾಗಿ ಕ್ರಿಯೇಟಿವ್ ಬಗ್ಗೆ ನಾವು ಹೇಳಬಾರ್ದು. ಮತ್ತು ಅದು ಏಕೆಂದರೆ 5 ಬೆರಳು ಥರ ಸರ್, ಬೇರೆ 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 ಮೆಂಟಾಲಿಟಿ ಇರೋ ಜನ ಇದ್ದಾರೆ, ಬೇರೆ ಬೇರೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು, ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ಯಾಕೆಂದರೆ ಅದು ಅವರವರ ಓನ್ ಥಾಟ್ ಮೇಲೆ, ಅವ್ರು ಹೇಗೆ ಬೆಳೆದಿರುತ್ತೆ ಅನ್ನೋದ್ರ ಮೇಲೆ ಅವ್ರ ಥಾಟ್ ಕ್ರಿಯೇಟ್ ಆಗಿರುತ್ತೆ, ಅದ್ರ ಬಗ್ಗೆ ಇಲ್ಲ. ಬಟ್ ಬಿಸ್ನೆಸ್ಸಲ್ಲಿ ನಾವು 100% ಮಾತಾಡ್ಬೋದು. ನೀವು ಹೇಳ್ದಂಗೆ ಸರ್, ಇವತ್ತು ಮಾರ್ಕೆಟು ತುಂಬ ಟಫ್ ಇದೆ. ಮಾರ್ಕೆಟ್ ಮಾಡೋದು ಒಂದು ನಾಲೆಡ್ಜು. ಸಿನಿಮಾ ಜೊತೆಗೆ ಇವತ್ತು 3 ವಿಂಗ್ ಇದೆ ಸರ್. ಒಬ್ಬ ಸಿನಿಮಾ ಡೈರೆಕ್ಟ್ರು ಒಂದು ಒಳ್ಳೆ ಕಥೆನ ಸೆಲೆಕ್ಟ್ ಮಾಡಿದ ಮೇಲೆ ಕ್ಯಾಸ್ಟಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಸರ್. ಏಕೆಂದರೆ ಎಕ್ಸಾಂಪಲ್, ಹೊಸಬನ್ನ ಹಾಕಿದ್ರೆ ಏನು ರಿಸ್ಕ್ನ ಫೇಸ್ ಮಾಡ್ತೀನಿ, ಆರ್ಟಿಸ್ಟ್ನ ಹಾಕಿದ್ರೆ ಏನು ರಿಸ್ಕ್ನ ಫೇಸ್ ಮಾಡ್ತೀನಿ, ಇವೆರಡು ಅವನಿಗೆ ಗೊತ್ತಿರಬೇಕು. ಫಿಟ್, ಯಾರು ಫಿಟ್ ಆಗ್ತಾರೆ. ಸೊ ಯೂಶ್ವಲಿ ಹೊಸಬೂರನ್ನ ಹಾಕಿದ್ರೆ ನೀವು ಅದ್ಭುತವಾಗಿ ಮಾರ್ಕೆಟ್ ಮಾಡಬೇಕು, ಮತ್ತು ಥಿಯೇಟ್ರ್ ಒಳಗಡೆ ಸಿನಿಮಾ ತಂದ ಮೇಲೂ ಮಾರ್ಕೆಟ್ ಮಾಡಬೇಕು. ಹೀರೋ ಇದ್ದು ಅಂದ್ಕೊಳ್ಳಿ, ನೀವು ಥಿಯೇಟ್ರಿಗೆ ಒಳ್ಳೆ ಕಂಟೆಂಟ್ ಜೊತೆ ಥಿಯೇಟ್ರಿಗೆ ಬರಲೇಬೇಕಾಗುತ್ತೆ. ಥಿಯೇಟ್ರಿಗೆ ಬಂದು ಬೇಸಿಕ್ ಮಾರ್ಕೆಟ್ ಮಾಡಿ, ಸಿನಿಮಾ ಚೆನ್ನಾಗಿದೆ 3 ದಿನ ಅವ್ರಿಗೆ ಕೆಪಾಸಿಟಿ ಇರುತ್ತೆ, ತರಿಸೋ ಕೆಪಾಸಿಟಿ ಇರುತ್ತೆ. ಅವ್ರ ಒಳಗಡೆ ತಂದಮೇಲೆ ಡೈರೆಕ್ಟ್ರು ನಿಜವಾಗ್ಲೂ ಅವರಲ್ಲಿ ಆ ಸ್ಟ್ರೆಂತ್ ಇದ್ದರೆ ಅದು ಹಿಟ್ ಆಗುತ್ತೆ ಸರ್. ಇದಾಯ್ತು ಸರ್. ಆಮೇಲೆ ಮಾರ್ಕೆಟು ಇವತ್ತು ಫೇಕ್ ಮಾರ್ಕೆಟಿಂಗ್ ಇದೆ. ಓಕೆ, ಎಕ್ಸಾಂಪಲ್ ಇವತ್ತು ನಾವು ಮೇಜರ್ಲಿ ಟಾರ್ಗೆಟಿಂಗ್ ಮಾರ್ಕೆಟ್ನ ಯೂಸ್ ಮಾಡ್ಬೇಕು ಸರ್. ನನ್ನ ಪ್ರಾಡಕ್ಟ್ ಏನು, ಈಗ ವಿದ್ಯಾರ್ಥಿನ ನಾನು ಎಲ್ಲಿ ಮಾರ್ಕೆಟ್ ಮಾಡಬೇಕು, ಯಾರು ಮೈ ಆಡಿಯನ್ಸ್. ನನ್ನ ಆಡಿಯನ್ಸ್ ನಾನು ಸ್ಟೂಡೆಂಟ್ ಅಂದ್ಕೊಂಡು ನಾನು ಟಾರ್ಗೆಟ್ ಮಾಡಿದೆ. ಹಾಗೆ ಅವರವರ ಸಿನಿಮಾದಲ್ಲಿ ಯಾರು ನನ್ನ ಫಸ್ಟ್ ಓಪನಿಂಗ್ ಬರೋ ಟಾರ್ಗೆಟ್ ಅವ್ರ ಆಡಿಯನ್ಸ್. ಇಲ್ಲೇನಾಗುತ್ತೆ, ಕೆಲವು ಮೀಡಿಯಾಗಳಿಗೆ ಕನೆಕ್ಟಿವಿಟಿ ಇಲ್ಲ, ಅಂದರೆ ಸಿನಿಮಾ ಕನೆಕ್ಟಿವಿಟಿ ಇಲ್ಲ. ಎಕ್ಸಾಂಪಲ್, ಬಿಸ್ನೆಸ್ ಮ್ಯಾಗ್ಝಿನ್ ಓದೋ ಪೇಪರಿಗೆ ನಾನು ಆ್ಯಡ್ ಕೊಟ್ಟರೆ ವರ್ಕೌಟ್ ಆಗುತ್ತಾ? ಆಗಲ್ಲ. ಸೆಗ್ಮೆಂಟ್ ಅಂತ ಇರುತ್ತೆ ಸರ್. ಹೆವಿ ನ್ಯೂಸ್ ಬರೋ ಚಾನಲಲ್ಲಿ ಹೆವಿ ಅಲ್ಲೇನೋ ಫ್ಲಡ್ ಗಿಡ್ಡು ಬಂದಿರೋ ನ್ಯೂಸ್ ಚಾನಲ್ ನಂದು ಎಂಟರ್ಟೈನ್ಮೆಂಟ್ ಆ್ಯಡ್ ಪಂಪ್ ಮಾಡಿದ್ರೆ ವರ್ಕೌಟ್ ಆಗುತ್ತಾ? ಆಗಲ್ಲ. ಒಂದು ಸ್ಟ್ರಾಟಜಿ ಇದೆ, ಆ ಸ್ಟ್ರಾಟಜಿ ನೋಡಿಕೊಂಡೇ ಸಿನಿಮಾ ಮಾಡಬೇಕು. ನಾವು 80% ರಾಂಗ್ ಫಾರ್ಮೇಟಲ್ಲಿ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ಸರ್. ಓಕೆ, ಹಂಗಾದ್ರೆ ವಿದ್ಯಾರ್ಥಿನಿಯರು ಆ ನಿಟ್ಟಿನಲ್ಲಿ ಯಾಕೆ ಏನೋ ಹಿನ್ನಡೆ ಆಯಿತು ಆ ಸಿನಿಮಾ? ಎಸ್ ಸರ್, ಈ ಪಾಯಿಂಟ್ ನಾನು ಹೇಳ್ತೀನಿ ಸರ್. ಆ್ಯಕ್ಚುಲಿ ಒಂದು ಪ್ರಾಜೆಕ್ಟ್ ಹಿನ್ನಡೆ ಆಗೋದಕ್ಕೆ ಏನೇನು ಟರ್ಮ್ಸ್ ಇದೆ, ನನಗೇನಾಯಿತು ಮತ್ತು ಏನೇನು ಮುಂದಕ್ಕೆ ಏನು ಆಗುತ್ತೆ ಅಂತ. ಮೊದಲನೇದು, ಹೊಸಬರು ಸಿನಿಮಾ ಅಂತ ಮಾಡಿದಾಗ ಎಸ್ಪೆಷಲಿ ಆಡಿಯನ್ಸು ಯಾವಾಗಲೂ ಮ್ಯಾಕ್ಸಿಮಮ್ ನಿಮಗೆ ಒಂದು ಥಿಯೇಟ್ರಲ್ಲಿ 55 ಜನ ಬರುತ್ತೆ ಸರ್. ಹೊಸಬ್ರು ಸಿನಿಮಾ ಯಾರೇ ಮಾಡಿದ್ರು, ಬಸ್ ಮಾಡಿದ್ರು 50 ಜನ, 50ರಿಂದ 100 ಜನ ಬರ್ತಾರೆ ಸರ್. ಒಂದು ಸಿನಿಮಾ ಇದ್ದರೆ ಅವತ್ತು 5 ಸಿನಿಮಾ ರಿಲೀಸ್ ಆದರೆ ಏನಾಗುತ್ತೆ ಸರ್? ಏನಾಗುತ್ತೆ? ಹಂಚಿ ಹೋಗುತ್ತೆ, ಟ್ರಾಫಿಕ್ ಜಾಮ್ ಆಗದಂಗೆ ಆಗುತ್ತಲ್ಲ, ಹಂಚಿ ಹೋಗುತ್ತೆ. ಓಕೆ, ಈ ಎಕ್ಸಾಂಪಲ್ 50 ಜನ ಅವರು ನಾನ್ ಪಬ್ಲಿಸಿಟಿ ಕನೆಕ್ಟ್ ಆಗಿರುವಂಥ ಆಡಿಯನ್ಸ್, ಅವ್ರು ಬಂದೇ ಬರ್ತಾರೆ. ನನಗತ್ತು, ಇನ್ನೊಬ್ರಿಗತ್ತು ಡಿವೈಡ್ ಆಗೋಗ್ತಾರೆ. ಡಿವೈಡ್ ಆಗಿ ಹೋದಾಗ 10 ಇಟ್ಕೊಂಡು ನಾನು ಬ್ರೀತಿಂಗ್ ಮಾಡೋಕ್ಕಾಗತ್ತಾ? ಆಗಲ್ಲ. ಮೊದಲನೇ ಸೋಲೋದು. ನಾನೊಬ್ಬನಿಗೆ ಸೋಲಲ್ಲ, ಅದು ನನ್ನ ಆಪೋಸಿಟ್ ಇರೋರಿಗೆ, ನನ್ನ ಆಪೋಸಿಟ್ ಇರೋರಿಗೆ, ಜೊತೆಗೆ ಬಂದವ್ರಿಗೂ ಸೋಲು. ಅದಕ್ಕೆ ಇಲ್ಲಿ ಮೇಜರ್ ಏನಿದೆ,
ಹೊಸಬ್ರು ಸಿನಿಮಾ ಇದ್ದಾಗ 2 ಸಿನಿಮಾ ಮೇಲೆ ರಿಲೀಸ್ ಮಾಡಬೇಡಿ. ಅಲ್ಲ ಅದು ಹಿಂದಿನೂ ಆಗ್ತದೆ ಬಿಡಿ, ರಿಲೀಸ್ ಮಾಡಬೇಡಿ. 8 ಸಿನಿಮಾ ರಿಲೀಸ್ ಮಾಡಿದ್ರೆ ಸರ್ ಎಲ್ಲರೂ ಸತ್ರೆ, ಅದ್ರ ಜೊತೆಗೆ ಹೊಸ ಸಿನಿಮಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನೂ ಸತ್ತೋಗ್ಬಿಡುತ್ತೆ. ಕರೆಕ್ಟ್. ಇದು ಮುಂದಕ್ಕೂ ನೀವು ಪ್ರತಿ ವೀಕು R&D ಮಾಡಿ ಸರ್, ಪ್ರತಿ ವೀಕು ಇದೇ ಆಗುತ್ತೆ ಸರ್. 2 ಸಿನಿಮಾ ಮೇಲೆ ಕೆಪಾಸಿಟಿ ಇಲ್ಲ ಸರ್. ಇನ್ನೊಂದು ಏನಂದ್ರೆ, ಈ ಹೊಸಬರು ಬಂದ್ರೆ ಅಥವಾ ಹಳಬರು ಬಂದ್ರೆ ಯಾರೇ ಬರಲಿ, ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಇದಾವೆ. ಗೊತ್ತಿಲ್ಲದವರೆಲ್ಲ ಲಾಸ್ಟ್ ಮೂಮೆಂಟ್ ರಿಲೀಸ್ ಟೈಮಿಗೆ ಬಂದ್ಬಿಡ್ತಾರೆ. ಅಂದರೆ ಆರಂಭದಿಲ್ಲ ಜೊತೆಗಿರೋರನ್ನ ಬಿಟ್ಬಿಟ್ಟು ಬೇರೆ ಯಾರೋ ಬಂದರು ಇವ್ರು ಏನೋ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಹೋಗ್ತಾರೆ. ಥಿಯೇಟರ್ ಪುಲ್ಲಿಂಗ್ ಅಂತ ಮಾಡ್ತಾರೆ. ಆ ಕಾನ್ಸೆಪ್ಟ್ ಹೊಸ ಬಂದಿದೆ. ಅದು ಕೂಡ ನಿರ್ಮಾಪಕರಿಗೆ ಅದೇ ನಾನೇ ರೈಸ್ ಮಾಡಿ ಇಲ್ಲಿ ಬರ್ತೀನಿ ಸರ್, ಈ ಪಾಯಿಂಟ್ಗೆ ಬರ್ತಿದ್ದೀನಿ. ಈಗ ಇಲ್ಲಿ 5 ಆಯ್ತಾ ಸರ್? ಈ 5ರಲ್ಲಿ ಮುಂಚೆನೇ ಆಡಿಯನ್ಸ್ನ ಡಿವೈಡ್ ಮಾಡ್ಕೊಂಬಿಟ್ವಿ. ಈಗ 5 ಸಿನಿಮಾ ಒಂದು ಡಿವೈಡ್ ಆಗೋಯ್ತು. ಆಲ್ರೆಡಿ ನಾವೆಲ್ಲರೂ ಸತ್ವಿ, ಓಕೆನಾ? ಇದ್ರ ಜೊತೆ ಇನ್ನೊಂದು ಕರ್ಮಕಾಂಡ ಇದೆ. ಇದ್ರ ಜೊತೆಗೆ ಯಾರು ಬಲವಾಗಿರೋನೊಬ್ಬ ಇರ್ತಾನೆ. ಅವನೇನು ಮಾಡ್ತಾನೆ, ಓಕೆ ಇಲ್ಲಿ ಮೀಡಿಯಾದಿಂದ ಕನೆಕ್ಟಿವಿಟಿ ಇಲ್ಲ, ಪಬ್ಲಿಸಿಟಿಯಿಂದ ಕನೆಕ್ಟಿವ್ ಇಲ್ಲ, ಕ್ರೌಡ್ ಪುಲ್ಲಿಂಗ್ ಮಾಡು, ದುಡ್ಡು ಕೊಟ್ಟು ಜನ ಕರ್ಸು. ಏನು ಮಾಡೋದು, ಥಿಯೇಟ್ರಿಗೆ ಬಾಡಿಗೆ ಕಟ್ಬಿಟ್ಟಿರ್ತಾರೆ, ಇನ್ನೊಬ್ಬರಿಗೆ ಥಿಯೇಟ್ರ್ ಫ್ರೀಯಾಗಿ ಕೊಟ್ಟಿರ್ತಾರೆ. ಇವ್ರು ಬಾಡಿಗೆ ಕಟ್ಟಿರೋರು ಏನು ಮಾಡ್ತಾನೆ, ಅಪ್ಪ ಅವ್ರಿಗೆ ಬಾಡಿಗೆ ಕಟ್ಟಿದ್ದೀನಿ, ಗೋ ಫ್ರೀ, ಹೋಗ್ ಅಂತ ಕಳಿಸ್ತಾ ಇರ್ತಾರೆ. ಈಗ ನ್ಯಾಯವಾಗಿ ಸಿನಿಮಾ ಮಾಡೋ ಒಬ್ಬ ಮಾಡಿರ್ತಾನೆ ಸರ್, ಅವನ ಹತ್ರ ದುಡ್ಡಿರಲ್ಲ. ಸಿನಿಮಾಗೆ ಥಿಯೇಟ್ರಿಗೆ ತರಿಸೋ ಅಷ್ಟೊತ್ತಿಗೆ ಲೈಫ್ ಮುಗಿದೋಗ್ಬಿಟ್ಟಿರುತ್ತೆ ಅವ್ರದ್ದು. ಅವರು ಇಲ್ಲಿ ಕೈ ಚೆಲ್ಬಿಡ್ತಾರೆ. ಇನ್ನು ಸಿನಿಮಾ ಮಾಡಿದ್ದಲ್ಲದೆ ಟಿಕೆಟ್ನ ಕೊಟ್ಟು ಜನ ಕೊಟ್ಟು ಕರ್ಸೋದಿದೆಯಲ್ಲ ಸರ್, ಇದು ಕರ್ಮ ಹೆಂಗಿರುತ್ತೆ ಅಂದರೆ, ಇಲ್ಲಿ ಈ 5 ಸಿನಿಮಾದಲ್ಲಿ ಯಾರಿಗೋ ಒಬ್ಬ ಇರ್ತಾನೆ ಸರ್, ಇವನು ದುಡ್ಡು ಕೊಟ್ಟು ಕಳಿಸ್ತಾನೆ ಸರ್. ಇವು 4 ಸಿನಿಮಾ ಸೋಲಿಗೆ ಇವನು ಕಾರಣ ಆಗ್ತಾನೆ ಸರ್. ಈ 4 ಸಿನಿಮಾ ಸೋಲಿಗೆ ಆಲ್ರೆಡಿ ಸೋತೋಗ್ಬಿಟ್ಟಿರ್ತಾನೆ. ಇನ್ನೊಂದು ಸೋಲು, ಫಸ್ಟ್ ಡ್ಯಾಮೇಜು ಡೈರೆಕ್ಟ್ ಡ್ಯಾಮೇಜ್ ಸರ್. ಹೊಸಬ್ರು ಸಿನಿಮಾ 2 ಮೇಲೆ ಸಿನಿಮಾ ಸೇಲ್ ಮಾಡಿದ್ರೆ ಅವ್ರು ಅಲ್ಲಿಂದನೇ ಶುರು ಡೌನ್ಫಾಲ್. 2ನೇದು ಆ ಡೌನ್ಫಾಲ್ಗೆ ಕ್ರೌಡ್ ಪುಲ್ಲಿಂಗ್, ಅಲ್ಲಿಂದ ಕಿಲ್ಲಿಂಗ್. 3ನೇದು ಏನು ಗೊತ್ತಾ ಸರ್, ಏನಾದರೂ ನ್ಯಾಚುರಲ್ ಕಲಾಮಿಟೀಸ್ ಆಗೋಯ್ತು ಅಂದ್ಕೊಳ್ಳಿ, ಮಳೆನೋ ಇನ್ನೇನೋ ಗಲಾಟೆನೋ ಗದ್ದಲಾಯ್ತೋ, ಸತ್ರು. 4th ಪಾಯಿಂಟ್, ನೀವು ಹಾಕಿತ್ತೋ 3 ಅವರ್ಸ್ಗೆ ಪೆರಿಟೇಡ್ ಬಂದ್ಬಿಡುತ್ತೆ ಸರ್. ಪೆರಿಟೇಡ್ ಬಂದ್ಬಿಡುತ್ತೆ. ನಿಮಗೆ ಸಿನಿಮಾ ಇಂಟ್ರೆಸ್ಟ್ ಇರೋನೇ ಪೆರಿಟೇಡ್ ನೋಡೋದು. ಅದು ಬಿಡಿ, ಹಿಂದಿನಿಂದನೂ ಇದೆ ಅದು. ಇದು ಸ್ಟಾರ್ ಸಿನಿಮಾಗೆ ಎಫೆಕ್ಟ್ ಆಗಲ್ಲ ಸರ್ ಜಾಸ್ತಿ, ಹೊಸಬ್ರು ಸಿನಿಮಾಗೆ. ಯಾಕೆಂದ್ರೆ ಪರ್ಸೆಂಟೇಜ್ ಬರೋದೇ ಕಮ್ಮಿ ಅಲ್ಲ ಸರ್. ಹೌದು, ಅದರಲ್ಲಿ ಈ ತರ ಪೈರಸಿ ಆದ್ರೆ ಅಂದ್ರೆ ನಿಮಗೆ ನಾನು ಹೇಳ್ತಿರೋದು, ಇವಾಗ ಸ್ಟಾರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಹೇಳ್ತಿಲ್ಲ. ನಾನು ಹೊಸಬ್ರಿಗೆ ಹೆಂಗೆಲ್ಲ ಡ್ಯಾಮೇಜಸ್ ಆಗುತ್ತೆ ಮೇಜರ್ಲಿ ಪೆರಿಟೆಡ್. ಯಾಕೆಂದ್ರೆ ಅವ್ರಿಗೆ ಬರೋದು 50 ಜನ ಆಡಿಯನ್ಸು, 50 ಜನ ಹೆಂಗ್ ಹಂಚ್ತೀವಿ ಅಂತ. ಇಲ್ಲೊಂದು 10 ಜನ ಹಂಚಿದ್ವಾ, ಇನ್ನೊಂದು 10 ಜನದ ಫ್ರೀ ಟಿಕೆಟ್ ಕೊಟ್ಟು ಹಂಚಿದ್ವಾ, ಪೆರಿಟೆಡ್ 10 ಜನ ನೋಡಿದ್ರಾ, ಆಯ್ತಾ? ಇದ್ರ ಮಧ್ಯೆ ಗುಡ್ ಟಾಕ್ ಬ್ಯಾಡ್ ಟಾಕ್. ಇಲ್ಲಿ ಮೀಡಿಯಾ ಒಂದು ಸ್ವಲ್ಪ ಡಿವೈಡ್ ಮಾಡುತ್ತೆ. ಕಮರ್ಷಿಯಲ್ ಕೊಟ್ರೆ 1 ಟಾಕ್ ಇರುತ್ತೆ, ಕಮರ್ಷಿಯಲ್ ಕೊಟ್ಟಿಲ್ಲ ಅಂದ್ರೆ 1 ಟಾಕ್ ಇರುತ್ತೆ. ಇದ್ರ ಮಧ್ಯೆ ಟಾಕೇ ಇರಲ್ಲ. ಆ ಟೈಮಲ್ಲಿ ಟಾಕೇ ಮಾಡಿದ್ರೆ ಏನೋ ಮಾತಾಡಿದ್ರೆ ಸುಮ್ಮನಿದ್ ಬಿಡೋದು, ಏನಾದ್ರು ಮಾತಾಡಬೇಕು. ಅಲ್ಲೊಂದು 10% ಡಿವೈಡ್ ಆಗೋಗುತ್ತಾ. ಇನ್ನು ಹೆಂಗ್ ಬದುಕಕ್ಕೆ ಸಾಧ್ಯ ಸರ್ ಹೊಸಬ? ಈ ತರ ಸಮಸ್ಯೆಗಳು ಹೊಸಬ್ರು ಕಷ್ಟ ಇಂಡಸ್ಟ್ರಿಯಲ್ಲಿ ಸರ್. ಇದು ಎಕ್ಸಾಂಪಲ್ ಹೇಳಿ ಹೆಂಗೆ ಬಹಳ ಕಷ್ಟ. ನೀವೇ ಸಿನಿಮಾ ಮಾಡಿದ್ರೆ ನೀವು ಹೇಳಿದ ಪ್ರಕಾರ ಹೊಸಬ್ರು ಸಿನಿಮಾನೇ ಮಾಡ್ಬಾರ್ದು ಹಾಗಾದ್ರೆ ಸರ್. ನೀವು ಪ್ರತಿ ಆಸೆಗಳು ಇಟ್ಕೊಂಡಿರ್ತಾರೆ, ನೀವು ಹಿಂಗೆ ಹೇಳಿ ಎದುರಿಸ್ಬಿಟ್ರೆ ಹೆಂಗೆ ಸಿನಿಮಾ ಅಂತ? ಸರ್ ಈಗ ಎದುರಿಸೋದಲ್ಲ ಸರ್. ಈಗ 140 ಸಿನಿಮಾ ಮಾಡಿದಲ್ಲ ಸರ್, ಇದರಲ್ಲಿ 140ಅಲ್ಲಿ 130 ಸಿನಿಮಾ ಹೊಸ ಪ್ರೊಡ್ಯೂಸರ್ಸ್ ಇದ್ದಾರೆ. ಅವ್ರ ಹತ್ರ ಹೋಗಿ ನೀವು ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿ ಸರ್, ಸೇಮ್ ಹೇಳ್ತಾರೆ. 1 to 1 ಮಾಡ್ಬೇಕು. ಅವ್ರು ಮೀಡಿಯಾ ಇಟ್ರೆ ಹೇಳಲ್ಲ. ಅವರು ಸಿನಿಮಾ ಮಾಡೋರು ಥಿಯೇಟರ್ ಸಿನಿಮಾ ಮಾಡಬೇಕು. ಅವ್ರೀಗ ಯಾವುದೋ 10 ಅವಕಾಶಗಳಿದೆ, ಅಲ್ಲೆಲ್ಲ OTT ಸ್ಯಾಟಲೈಟ್ ನಂಬ್ಕೊಂಡು ಸಿನಿಮಾ ಮಾಡೋರು ಬಂದ್ರೆ ಇನ್ನೇನಾಗುತ್ತೆ ಹಣೆ ಬರ ಸರ್? ಆಕ್ಚುಲಿ ಇಲ್ಲಿ ಪ್ರಾಬ್ಲಮ್ ಇದೆ. ಮಾರ್ಕೆಟಿಂಗ್ ಹೇಳ್ತಿರತ್ತ ಒಬ್ಬ ನಿರ್ದೇಶಕ, ಪಾಪ ಏನಕ್ಕೆ ನಾನು ನಿರ್ದೇಶಕ ತುಂಬ ಗೌರವ ಕೊಡಿ ಮತ್ತು ರೆಸ್ಪೆಕ್ಟ್ ಮಾಡಿ ಅಂದೇಳಿ, ಇವಾಗ ಅದಿಲ್ಲ ಸರ್. ಆ್ಯಕ್ಚುಲಿ ಅವನೊಬ್ಬ ಬ್ರೋಕರ್ ಥರ ಟ್ರೀಟ್ ಮಾಡ್ತಾರೆ. ಅದು ತುಂಬ ದರಿದ್ರ ಸರ್ ಆ್ಯಕ್ಚುಲಿ. ಓಕೆ, ಸೊ ದಯವಿಟ್ಟು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಕಲಾವಿದರಿಗೆ, ತಂತ್ರಜ್ಞರಿಗೆ ದಯವಿಟ್ಟು ನಿಮ್ಮ ಹತ್ರ ಅವನು ದುಡ್ಡು ಕೊಡಿಸೋದಕ್ಕೆ ಅವನು ಎಷ್ಟೆಲ್ಲ ಸುಳ್ಳು ಹೇಳಿರ್ತಾನೆ, ಎಷ್ಟೆಲ್ಲ ನಾಟಕ ಮಾಡಿರ್ತಾನೆ, ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಆಗಿರ್ತಾನೆ, ಎಷ್ಟೆಲ್ಲ ಒಳ್ಳೆತನದಲ್ಲಿ ನಡ್ಕೊಂಡಿರ್ತಾನೆ, ಅದಷ್ಟು ಕೆಲಸನ ಪ್ರತಿದಿನ ಸರ್ 2 ವರ್ಷ ಮಾಡ್ತಾನೆ ಸರ್. ಓಕೆ, 2 ವರ್ಷ ಅವನು ಸರ್ ಪರ್ಸನಲ್ ಲೈಫ್ನ ಬಿಡ್ತಾನೆ ಸರ್, ಫ್ಯಾಮಿಲಿ ಬಿಡ್ತಾನೆ ಸರ್, ಅವನ ಆಶೆ ಆಕಾಂಕ್ಷೆಗಳನ್ನ ಬಿಡ್ತಾನೆ ಸರ್. 2 ವರ್ಷ ಅವನು ದುಡ್ಡನ್ನ ಪ್ರೊಡ್ಯೂಸರ್ನ ಯಾರ್ಯಾರಿಗೆ ಕೊಡ್ಸೋದ್ರ ಬಗ್ಗೆ ಯೋಚನೆ. ಆಮೇಲೆ ಅವನು ಕ್ಯಾರೆಕ್ಟರ್ ಬದಲಾಗ್ತಾನೆ, ಸಿನಿಮಾ ಕ್ಯಾರೆಕ್ಟರ್ ಅವ್ನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವ್ನಿಗೆ ಗೊತ್ತಿಲ್ಲದಿರಲ್ಲ ಮಾಡ್ತಾನೆ ಸರ್. ಆ ಟ್ರಾನ್ಸ್ಫಾರ್ಮೇಶನ್ ಅವನು ಅವನ ಲೈಫ್ನ ಅವನ ತಾನೇ ಕಳ್ಕೊಂತಾನೆ ಸರ್. ಅವನು ರೆಸ್ಪೆಕ್ಟ್ ಮಾಡಿ ಏನಕ್ಕೆ ಸರ್, ಇಲ್ಲಿ ಈ ಪ್ರೋಸೆಸ್ಸಲ್ಲಿ ಅವ್ನು ಇನ್ವೆಸ್ಟ್ ಮಾಡಿಸೋ ಅನ್ನೋ ಪ್ರೋಸೆಸ್ಸಲ್ಲಿ ಅವ್ರು ಹೇಳ್ತಾರೆ ಸರ್, OTT ಬಂದ್ಬಿಡುತ್ತೆ. ಅವ್ರಿಗೆ OTT ಹೆಂಗ್ ಬಂದ್ಬಿಡುತ್ತೆ ಅವ್ನಿಗೆ ಗೊತ್ತಿರಲ್ಲ.
ಸ್ಯಾಟಲೈಟ್ ಬಂದ್ಬಿಡುತ್ತೆ. ಸ್ಯಾಟಲೈಟ್ ಸರ್ ಇವು ಸ್ಯಾಟಲೈಟ್ ಅವರು ನಾನು ಮುಟ್ಟಿದ್ರೆ, ನೀವು ಯಾವ ಥರ ಸ್ಯಾಟಲೈಟ್ ಹೆಡ್ನ ಮೀಟ್ ಮಾಡಿದ್ರೆ ಸರ್ ಇಷ್ಟು ವರ್ಷದಲ್ಲಿ? ನಮ್ಗೆ ಹಂಗದ ಅಗತ್ಯ ಇಲ್ಲ, ನಾವು ಮಾಡಿಲ್ಲ. ಯಾರು ಪ್ರೊಡ್ಯೂಸರ್ 90% ನೀವು ಹೇಳಿದ್ರೆ 90% ಅವ್ರು ಯಾರು ಮೀಟ್ ಮಾಡಿಲ್ಲ. ಮತ್ತೆ ಅವ್ರ ಏನೋ ಒಂದು ಮಧ್ಯವರ್ತಿಗಳು ಸಮಸ್ಯೆ, ಮಧ್ಯವರ್ತಿಗಳು ಅವ್ರು ಬಂದ್ಬಿಡುತ್ತೆ, ಏನೋ ಮಾಡ್ಬಿಡುತ್ತೆ. ಇಲ್ಲ ಎಲ್ಲೋ ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಇದು ಟಿವಿ ರೈಟ್ಸ್ ಆಯ್ತಂತೆ, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಂತೆ, ಅಲ್ಲೋ ಓ ನಂದು ಆಗುತ್ತೆ ಆ ನಂಬಿಕೆ ಸರ್. ಸಿನಿಮಾ ಅಂದ್ರೆ ಒಂದು ಆಶ್ವಾಸನೆ ಅಲ್ಲ ಸರ್, ಆ ಆಶ್ವಾಸನೆ ಪ್ರತಿ ಡೈರೆಕ್ಟರ್ನು ಕೊಡ್ತಾನೆ ಸರ್, ಆಗ್ಬಿಡುತ್ತೆ. ಅಂದ್ರೆ ಪ್ರತಿ ಸಿನಿಮಾನು ಕೆಟ್ಟ ಸಿನಿಮಾ ಅಂತ ಅವ್ರು ಮಾಡೋದಲ್ಲ ಸರ್. ಯಾರು ಕೆಟ್ಟ ಸಿನಿಮಾ ಆಗೋದ್ರಿಂದ ಯಾರು ಬರೆಯಲ್ಲ ಸರ್. ಫಸ್ಟ್ ಆಫ್ ಆಲ್ ಒಬ್ಬ ನಿರ್ದೇಶಕನಿಗೆ ನಾನು ನನ್ನ ಸಿನಿಮಾನ ಮಾರ್ಕೆಟ್ ಮಾಡೋದು ಗೊತ್ತು ಅಂತ ಇದ್ದಾಗ ಆ ಸಿನಿಮಾ ಸೋಲಲ್ಲ. ಬಹುಶಃ ನಾನು ಮಾಡ್ತೀನಿ ಗುರು, ನಾನು ಸಿನಿಮಾ ಥಿಯೇಟರ್ ಬರ್ಲಿಲ್ಲ ನಿಜ, ಇದನ್ನ ಬೇರೆ ನಾನು ಏನ್ ಮಾಡ್ಬೋದು ಅದು ಗೊತ್ತು. ಈಗ ಟ್ರೆಂಡ್ ಬದಲಾಗಿದೆ. ಇಲ್ಲ 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 ಸರ್, ಅದೊಂದು ರಾಂಗ್ ಪ್ರೋಸೆಸ್. ಅದನ್ನ ಹೇಳ್ಬಿಡ್ತೀನಿ. ಎಲ್ರಿಗೂ ಗೊತ್ತಾಗಿದೆ ಇದನ್ನ. ಎಲ್ರು ಇಲ್ಲಿ OTT ಅವರು ಫೇಲ್ಯೂರ್ ಆಗಿದ್ದಾರೆ, TV ಅವರು ಫೇಲ್ಯೂರ್ ಆಗಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ನಮ್ಗೆ ಇದು ಕಂಟ್ರೋಲ್ ಇಲ್ಲ. ಥಿಯೇಟ್ರಲ್ಲಿ ಸಿನಿಮಾ ಗೆದ್ರೆ ಮಾತ್ರನೇ OTT ವರ್ಕ್ ಆಗುತ್ತೆ, ಥಿಯೇಟ್ರಲ್ಲಿ ಸಿನಿಮಾ ಗೆದ್ರೆ ಮಾತ್ರನೇ TV ವರ್ಕ್ ಆಗುತ್ತೆ. ಅದು ಸ್ಟ್ರಾಟಜಿ ಇವಾಗ ಗೊತ್ತಾಗಿದೆ. ಹಾಗಾಗಿ ಸಿನಿಮಾ ಗೆಲ್ಬೇಕು. ಈಗ ಸಿನಿಮಾ ಗೆಲ್ಲೇಬೇಕು. ಸಿನಿಮಾ ಗೆಲ್ಬೇಕು ಅಂದ್ರೆ ಗೆಲ್ಲಕ್ಕಾಗದೇ ಇರೋ ತರ ಇಲ್ಲೊಂದು ಮಾಫಿಯಾ ನಡೀತಿದೆ. ಸೊ ಈ ಮಾಫಿಯಾಗೆ ಇನ್ನು ಕಟ್ಟಿ ಹಾಕೋರು ಯಾರು? ಈಗ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ವಾಣಿಜ್ಯ ಮಂಡಳಿ. ಸರ್ ಇವಾಗ ನಾನ್ ಮಾತಾಡ್ತಿದ್ದೀನ ಸರ್, ನಂದು ಚಿಕ್ಕ ವಾಯ್ಸ್ ಸರ್, ನನ್ನ ಮಾತಿಗೆ ಬೆಲೆ ಇಲ್ಲ. I'm not a star. I'm not a star director. I'm not a big producer. ನಾನು ನಿಮ್ಮ ಹತ್ರ ಕಷ್ಟ ಹೇಳ್ಕೊಬೇಕು ಸರ್. ವಾಯ್ಸ್ ಇರೋದು ಹೀರೋಗಳು ಹೇಳ್ಬೇಕು ಸರ್, ಸ್ಟಾರ್ ಡೈರೆಕ್ಟರ್, ಚೇಂಬರ್ ಹೇಳ್ಬೇಕು, ಸ್ಟಾರ್ ನಿರ್ಮಾಪಕರು ಹೇಳ್ಬೇಕು ಸರ್. ಇಲ್ಲ ನನ್ನಂತವನು 1,000 ಜನ ಒಂದ್ ಕಡೆ ಹೋಗಿ ಸೇರ್ಕೊಂಡು 1 ವರ್ಷ ಫೈಟ್ ಮಾಡ್ಬೇಕು ಸರ್. 1,000 ಜನ ಬೇಕು ಸರ್ ಇದಕ್ಕೆ. ಫೈಟ್ ಮಾಡಿದ್ರೆ ಮಾತ್ರ ಆ ವಾಯ್ಸ್ ರೈಸ್ ಆಗುತ್ತೆ. ಜೊತೆಗೆ ನಿಮ್ಮಂತವ್ರು ಸರ್, TV ಅವ್ರು ಸಪೋರ್ಟ್ ಮಾಡಬೇಕು, ಪೇಪರ್ ಅವ್ರು ಸಪೋರ್ಟ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಸಪೋರ್ಟ್ ಮಾಡಬೇಕು. ಯಾಕೆಂದ್ರೆ ನಾವೆಲ್ಲರೂ ಅವ್ರ ಹತ್ರ ಸಿನಿಮಾದವ್ರ ಹತ್ರ ಕಮರ್ಷಿಯಲ್ ತಗೊಂತಾ ಇದೀವಿ. ಅವ್ರ ಸಿನಿಮಾ ಹಿಟ್ ಆದ್ರೆ ಆ ನಿರ್ಮಾಪಕ ಇನ್ನೊಂದ್ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾನೆ, ಇನ್ನೊಂದ್ ಸ್ವಲ್ಪ ಪಂಪ್ ಮಾಡ್ತಾನೆ. ಆದ್ರಿಂದ ಮತ್ತೊಂದ್ ಸ್ವಲ್ಪ ರೆವಿನ್ಯೂ ಬೆಟರ್ ಆಗುತ್ತೆ. ನಾವ್ ಇನ್ನೊಂಚೂರು ಎಲ್ಲದಕ್ಕೂ ಒಂಚೂರು ಸ್ಟ್ರೆಂತ್ ಬರುತ್ತೆ ಸರ್. ಒಟ್ಟು ನೀವು ಹೇಳ್ದಂಗೆ ಸಿನಿಮಾದಲ್ಲಿ ಯಾರ್ಯಾರು ಟಾಪ್ ಅಲ್ಲಿ ಇದಾರೆ ಅವರೆಲ್ಲ ಕೂಡ ಈ ತರದ ಧ್ವನಿ ಎತ್ತಿ ಹೊಸಬರಿಗೆ ಆಗ್ತಾರ ಅನ್ಯಾಯನ ತಡೆ ಹಿಡಿಯುವುದು ಸರ್. ಸ್ಟಾರ್ಸ್ ಅವ್ರು ಇನ್ ಟಾಪ್. ಆಮೇಲೆ ಏನಕ್ಕೆ ಸ್ಟಾರ್ಗಳು ಮಾಡ್ಬೇಕು, ಮತ್ತೆ ದೊಡ್ಡ ಪ್ರೊಡ್ಯೂಸರ್ಗಳು ಮಾಡ್ಬೇಕು? ಸುಮ್ನೆ ಮಾಡ್ಬೇಡಿ. ಯು ಹ್ಯಾವ್ ಬೆನಿಫಿಟ್. ಚಾರಿಟಿಗೆ ಮಾಡ್ಬೇಡಿ. ಓಕೆ, ಅವ್ರು ಅನ್ಕೋಬಹುದು ನಾನು ಯಾಕೆ ಫ್ರೀಯಾಗಿ ಮಾಡ್ಬೇಕು ಅಂತ ಅವ್ರು ಏನಾದ್ರು ಅನ್ಕೊಂಡ್ರೆ ಅದಕ್ಕಂತ ಮುಟ್ಟಾಳ್ತಾನ ಏನಿಲ್ಲ. ಅದರಿಂದ ಸಣ್ಣ ಸೈನ್ಸ್ ಇದೆ ಸರ್. ಏನು ಅಂದ್ರೆ ಎಕ್ಸಾಂಪಲ್, ಒಂದು ಸ್ಟಾರ್ ಸಿನಿಮಾ ಬರ್ತಿದೆ ಅನ್ಕೊಳ್ಳಿ ಸರ್, ಮುಂದೆ ಹೊಸಬ್ರು 4 ಸಿನಿಮಾ ಮುಂದೆ ಚಿಕ್ಕ ಸಿನಿಮಾಗಳಿದೆ. ಚಿಕ್ಕ ಸಿನಿಮಾಗಳನ್ನ ಅದು ಥಿಯೇಟರ್ ಅಲ್ಲಿ ಸ್ಟೇ ಅಲ್ಲಿ ಇಟ್ಕೊಂಡ್ರೆ, ಥಿಯೇಟರ್ ಕ್ಲೋಸ್ ಮಾಡದೆ ಇರೋದಕ್ಕೆ ಆ ಸಿನಿಮಾಗಳು ಬೇಕು. ಎಕ್ಸಾಂಪಲ್, ಈ 4 ಥಿಯೇಟರ್ ಕ್ಲೋಸ್ ಮಾಡೋದು ಅನ್ಕೊಳ್ಳಿ, ಒಂದು ಸ್ಟಾರ್ ಪಿಕ್ಚರ್ ಹಾಕೋದು ಅನ್ಕೊಳ್ಳಿ, ಆ ಊರಲ್ಲಿ ಜನಕ್ಕೆ ಸಿನಿಮಾ ನೋಡೋ ಸಂಪ್ರದಾಯನೇ ಕಿತ್ಕೊಂಡ್ಬಿಟ್ಟಿರುತ್ತೆ. ಹೀರೋಗಳು ಬಂದ ತಕ್ಷಣ 1,000 ಬರೋ ಜಾಗದಲ್ಲಿ 500 ಜನ ಬರ್ತಾರೆ ಸರ್. 500 ಜನ ಪ್ರತಿ ಥಿಯೇಟರ್ ಆಡಿಯನ್ಸ್ ಕಮ್ಮಿ ಆದ್ರೆ ಪ್ರತಿ ಶೋದಲ್ಲಿ ಇದು ಯಾರಿಗೆ ಸರ್ ಹೊಡ್ತಾ? ಹೀರೋಗಳು ಬಂಡವಾಳ ಆಗದಲ್ಲಿ ಹೊಡ್ತಾ, ಹೀರೋಗಳು ಹೊಡ್ತಾ ಇದೆ. ಹೀರೋಗಳು ಯಾವತ್ತು ಚಿಕ್ಕ ಸಿನಿಮಾಗೆ ನೀವು ಒಬ್ಬೊಬ್ರು 5-10 ಜನ ಸಪೋರ್ಟ್ ಮಾಡಿ ಸರ್. ಪ್ರತಿ ಇಯರ್ ನಿಮಗೆ ಗೊತ್ತೋ ಗೊತ್ತಿಲ್ದಂಗೆ ನಿಮ್ಮ ಮಾರ್ಕೆಟ್ ಡೆವಲಪ್ ಆಗುತ್ತೆ. ಆಮೇಲೆ ನೀವು ಇವೆಂಟ್ಗಳು ಮಾಡ್ತಿಲ್ಲ ಸರ್. ಸಿನಿಮಾ ಎಲ್ಲಿ ಜನ ನೋಡ್ತಿಲ್ವೋ ಆ ಜಾಗಕ್ಕೆ ಹೋಗಿ ಇವೆಂಟ್ ಮಾಡಿ ಸರ್. ಅವರಿಗೆ ಸಿನಿಮಾ ನೋಡೋ ಅಭಿರುಚಿನ ಬೆಳೆಸಿ ಸರ್. ಬೆಳೆಸ್ತಾ ಇಲ್ಲ. ಎಲ್ಲಿ ಸಿನಿಮಾ ನೋಡ್ದೋ ಅಲ್ಲಿ ಹೋಗಿ ಮಾಡ್ದ, ಅವ್ರನ್ನ ಹೆಂಗಿದ್ರು ನೋಡೇ ನೋಡ್ತಾರೆ. ಎಲ್ಲಿ ಸಿನಿಮಾ, ಇದನ್ನ ಹೈದರಾಬಾದ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮಾರ್ಕೆಟ್ ಮಾಡ್ತಿದೆ ಸರ್. ಅವ್ರು ನೋಡ್ಕೊಂತಾರೆ ಎಲ್ಲಿ ಹೀರೋ ಕಲೆಕ್ಷನ್ಸ್ ಬರ್ತಿಲ್ಲ, ಈ ಹೀರೋ ಕಲೆಕ್ಷನ್ಸ್ ಎಲ್ಲಿ ಬರ್ತಿಲ್ಲ, ಎಲ್ಲಿ ಸಿನಿಮಾ ನೋಡ್ತಿಲ್ಲ, ಆ ಜಾಗಕ್ಕೆ ತಗೊಂಡ್ ಹೋಗಿ ಇವೆಂಟ್ಗಳು ಮಾಡ್ತಾರೆ, ಆಡಿಯೋ ರಿಲೀಸ್ ಮಾಡ್ತಾರೆ, ಇನ್ನೇನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅದು ಇಂಡಸ್ಟ್ರಿ ಗ್ರೋತ್. ಹೀರೋ ಕಲೆಕ್ಷನ್ ಇಂಪ್ರೂವ್ ಆಯ್ತಾ, ಅಲ್ಲಿ ನೋಡೋರ್ಗೆ ಆಡಿಯನ್ಸ್ ನ ರುಚಿ ಹಚ್ಚದ ಸಿನಿಮಾ, ಅವ್ರು ನೆಕ್ಸ್ಟ್ ಪಿಕ್ಚರಿಗೆ ಬರ್ತಾರೆ. ಅವಾಗ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ. ಓಕೆ, ಇದುವರೆಗೂ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರು ಡೈರೆಕ್ಟರ್ ಆರನ್. ಅಂದ್ರೆ ಒಂದು ಸಿನಿಮಾ ಮಾಡೋ ಹಿಂದೆ ಎಷ್ಟೆಲ್ಲ ನೋವಿರುತ್ತೆ, ಕಷ್ಟ ಇರುತ್ತೆ, ಶ್ರಮ ಇರುತ್ತೆ. ಸೊ ಥಿಯೇಟರ್ ಬಂದ್ರೆ ಅಲ್ಲಿ ನಡೆಯುವಂತ ಮಾಫಿಯಾ, ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಒಂದು ಮಾಫಿಯಾ, ನಿಜಕ್ಕೂ ಮಾಫಿಯಾ ಅಂತಾನೆ ಹೇಳ್ಬೋದು. ಅದೇ ಥಿಯೇಟರ್ ಸೆಟಪ್ ಆಗಿರ್ಬೋದು, ಅಲ್ಲಿ ಏನು ಜನಗಳನ್ನ ಥಿಯೇಟರ್ ಪುಲ್ಲಿಂಗ್ ಅಂತ ಕರೀತಾರೆ, ಅದೊಂದು ಹೊಸ ಕಾನ್ಸೆಪ್ಟ್. ಅಂದ್ರೆ ದುಡ್ಡು ಕೊಟ್ಟು ಜನಗಳನ್ನ ಕರ್ಸೋದು. ಇಲ್ಲಿ ಸಿನಿಮಾ ಮಾಡೋಕೆ ಸತ್ತೋಗಿರ್ತಾರೆ, ಮತ್ತೆ
ಎಲ್ಲಾ ಮಾಡಿ ಫ್ರೀ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ನಾನು ಸಿನಿಮಾ ನೋಡ್ರೆ ಅನ್ನೋದಕ್ಕೆ ಏನ್ ಮಾಡ್ಬೇಕು ಸಿನಿಮಾ ಅನ್ನೋ ನೋವಲ್ಲಿ ಅವ್ರು ಮಾತಾಡಿದ್ರು. ಸಾಕಷ್ಟು ಹೊಸಬ್ರು ಸಿನಿಮಾ ಮಾಡ್ತಾ ಇದಾರೆ, ಸಿನಿಮಾ ಇಂಡಸ್ಟ್ರಿ ಬರ್ಬೇಕಂತ ಕನಸು ಕಟ್ಕೊಂಡು ಕೂತಿದ್ದಾರೆ. ಅವರೆಲ್ಲ ಬರೋ ಮುಂಚೆ ಒಂದಿಷ್ಟು ತಯಾರಿಗಳು ಮಾಡ್ಬೇಕು. ಈ ತರ ಮಾಫಿಯಾ ನಡೀತಾ ಇರೋ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮುಖ್ಯವಾಗಿ ಅವರು ಒಂದು ಮಾತಾಡಿದ್ರು, ಇಂಡಸ್ಟ್ರಿಯ ಮೇನ್ ಪಿಲ್ಲರ್ಸ್ ಅಂತ ಏನಿದ್ದಾರೆ, ಈಗ ಚೇಂಬರ್ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ಅದೇ ತರ ಸ್ಟಾರ್ಡಮ್ ಯಾರ್ಯಾರು ಇದಾರೆ ಅವರೆಲ್ಲಾ ಸೇರಿ ಒಂದು ಸಭೆ ನಡೆಸಿ ಅನ್ಯಾಯ ಎಲ್ಲ ಆಗ್ತಾ ಇದೆ ಅದನ್ನ ಎತ್ತಿ ಹಿಡಿದು ಒಂದಿಷ್ಟು ಹೊಸಬರಿಗೆ ಪುಷ್ ಮಾಡಿದ್ರೆ ಖಂಡಿತ ಕನ್ನಡ ಚಿತ್ರರಂಗ ಮತ್ತೆ ಚಿಗುರುತ್ತೆ ಮತ್ತೆ ಪುಡಿದೇಳುತ್ತೆ ಅನ್ನೋ ಅರ್ಥದಲ್ಲಿ ಅವ್ರನ್ನ ಮಾತಾಡಿದ್ರು. ಅವ್ರನ್ನ ಇಷ್ಟೊತ್ತು ನೀವು ಮಾತಾಡಿದ್ರಿ. ಬಹುಶಃ ಎಲ್ಲೋ ಒಂದ್ ಕಡೆ ನೋವಾದ ತಕ್ಷಣ ನನಗೆ ಬೇಡ, ನನಗೆ ಬರಲ್ಲ ಅನ್ನೋದಿರುತ್ತೆ. ಪ್ರಯತ್ನ ಯಾವತ್ತೂ ಬಿಡಬೇಡಿ, ಪ್ರಯತ್ನ ಮಾಡ್ತಾನೆ ಇದೆ. ಒಂದ್ ಸಕ್ಸಸ್ ಫೇಲ್ಯೂರ್ ಕಾಮನ್, ಸಿನಿಮಾದಲ್ಲಿ ಸೋಲು ಗೆಲುವು ಇದ್ದದ್ದೇ. ಸೊ ಎಲ್ಲೋ ಒಂದ್ ಕಡೆಗೆ ನಮ್ಗೆ ಎಲ್ಲೋ ಬೇಸರ ಆಗ್ಬಿಡ್ತು ಅಂತ ಹೇಳಿದ ತಕ್ಷಣ ಎಲ್ಲದೂ ಹಾಗೆ ಇರಲ್ಲ, ಲೈಫ್ ರನ್ ಆಗ್ತಾ ಇರುತ್ತೆ. ಸರ್ಕಲ್ ಇದು, ಸೋತಿದ್ದೀರಾ ಮತ್ತೆ ಗೆಲ್ತೀರಾ, ಮಾಡ್ತಾ ಇದ್ರಿ. ಇನ್ನೊಂದಿಷ್ಟು ಸಿನಿಮಾ ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೇದು ಹಾಗೆ. ಥ್ಯಾಂಕ್ ಯು ಸರ್, ನನ್ನ ಇಂಟರ್ವ್ಯೂ ಮಾಡೋದಕ್ಕೆ. ನಾನು ನಿಮಗೆ ಮತ್ತೆ ಕರ್ನಾಟಕ ಟಿವಿ ಆಭಾರಿಯಾಗಿರ್ತೀನಿ ನಿಮ್ಮ ಅಂತ. ಥ್ಯಾಂಕ್ ಯು ಸರ್.